ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಇವತ್ತು ಫ್ರೈಡೇ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೀನಿ. ತರಕಾರಿ ಯಾವುದು ಇರಲಿಲ್ಲ, ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ. ಹಾಗೆ ಸೊಪ್ಪುಗಳು ಸಹ ರೇಟ್ ಕಡಿಮೆ ಇತ್ತು ಅಂತೇಳಿ ಜಾಸ್ತಿನೇ ತೊಗೊಂಡು ಬಂದಿದ್ವಿ. ಈ ಸೊಪ್ಪುಗಳನ್ನೆಲ್ಲ ಸೋಸಿ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇಡೀ ದಿನ ಆಗೋಯಿತು. ಫುಲ್ ಡೇ ಬ್ಯುಸಿ ಆಗೋಗಿತ್ತು ಇವತ್ತಂತೂ ನನಗೆ. ನೋಡಿ, ಎಲ್ಲ ತರಕಾರಿಗಳನ್ನು ನಾನು ಇಲ್ಲಿ ಒಂದು ಕವರಲ್ಲಿ ಹಾಕಿಟ್ಕೋತಾ ಇದ್ದೀನಿ. ಹಾಗೆ ಸೊಪ್ಪು ಕೂಡ ಸೋಸಬೇಕು, ಅದನ್ನು ಸಹ ಸೋಸ್ಕೊಂಡು ಎಲ್ಲ ಫ್ರಿಜ್ಜಲ್ಲಿ ತೆಗೆದಿಟ್ಕೋಬೇಕು. ಈಗ ಇದನ್ನೆಲ್ಲ ಮಾಡಿದ್ರೆ ಮತ್ತೆ ಒಂದು 4-5 ದಿನ ಏನು ಯಾವುದೇ ರೀತಿ ಚಿಂತೆ ಇರಲ್ಲ. ಬೇಗ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಈಗ ಎಲ್ಲ ಸೋಸ್ಕೊಂಡು ಎಲ್ಲನೂ ನಾನು ಇಲ್ಲಿ ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ. ಇನ್ನು ಸೊಪ್ಪುಗಳನ್ನ ಸೋಸ್ಕೋಬೇಕು. ಹಾಗೆ ಬಟಾಣಿ ಸಹ ಅದನ್ನು ಸಹ ಸುಲಿದಿಟ್ಕೋಬೇಕು. ಒಬ್ಬಳೇ ಎಲ್ಲ ಮಾಡ್ಕೋಬೇಕು. ಇಡೀ ದಿನ ಇದೇ ಕೆಲಸ ಆಗೋಯ್ತು ಇವತ್ತು. ನೋಡಿ, ಇನ್ನೂ ಇಷ್ಟಿದೆ. ಸಬ್ಬಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೋಸಿಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಸಹ ಸೋಸಿಟ್ಕೋಬೇಕು. ಇದನ್ನೆಲ್ಲ ಸೋಸೋಷ್ಟೊತ್ತಿಗೆ ಸಂಜೆನೇ ಆಗೋಯಿತು. ನಂತರ ಇದು ಮಧ್ಯಾಹ್ನ ಯಾವುದೇ ರೀತಿ ವ್ಲಾಗ್ನ ಮತ್ತು ಸಂಜೆ ಯಾವುದೇ ರೀತಿ ವ್ಲಾಗ್ ಹಾಕಲಿಲ್ಲ. ನೆಕ್ಸ್ಟು ಇದು ನೈಟು, ಶುಕ್ರವಾರ ನೈಟು ಚಿಕನ್ ತಂದಿದ್ದರು ನಮ್ಮ ಮನೇಲಿ. ನಾನು ಈಗ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ತಿನ್ನೋಕ್ಕಾಗಲ್ಲ ಶನಿವಾರ, ಹಾಗಾಗಿ ತಿನ್ನಲ್ಲ. ಅದರಿಂದ ಈ ಚಿಕನ್ನ 3 ಸತಿ ತೊಳ್ಕೊಂಡಿದ್ದೀನಿ. ಅದನ್ನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಒಂದು 3-4 ಸತಿ ತೊಳ್ಕೊಬೇಕು. ಚಿಕನ್ಗೆ ಮಸಾಲೆಗೆ ಬೇಕಾಗಿರೋಂಥ ಐಟಮ್ಗಳನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ ಹಾಗೆ ಎಲ್ಲ ಸ್ಪೈಸಸ್ಗಳನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಬೇಕು. ನಂತರ ಒಂದು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಗೆ ಟೊಮೊಟೊ ಸಹ ಹಾಕ್ಕೋತಾ ಇದ್ದೀನಿ. ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಹಾಕ್ಕೊಂಡು ಇದು ಸ್ವಲ್ಪ ಅರ್ಧಂಬರ್ಧ ಬೇಯಬೇಕು ಎಣ್ಣೆಲೇ. ನಂತರ 2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಬೇಯ್ಕೋಬೇಕು. ಇಲ್ಲಿ ಎಣ್ಣೆಲೇ ಬೇಯಬೇಕು. ನಂತರ ಹುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನೇನು ಫ್ರೈ ಮಾಡೋವಂಥ ಅವಶ್ಯಕತೆ ಇಲ್ಲ, ಬಿಸಿ ಆಗಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಸಾಕು. ನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೋಬೇಕು. ಆದರೆ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಅದನ್ನು ಎಲ್ಲನೂ ಎಣ್ಣೆಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಆರೋದಕ್ಕೆ. ಇಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ತೊಳೆದಿಟ್ಟಿರೋಂಥ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಚಿಕನಲ್ಲಿ ಎಣ್ಣೆ ಇರುತ್ತೆ, ಹಾಗಾಗಿ ಆ ಎಣ್ಣೆ ಎಲ್ಲ ಬಿಟ್ಕೊಡುತ್ತೆ. ಇಲ್ಲಿ ಉಪ್ಪನ್ನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದು ಚಿಕನ್ಗೆ ನೀರು ಹಾಕುವಂಥ ಅವಶ್ಯಕತೆ ಏನಿರಲ್ಲ. ಈಗ ಅದೇ ಉಪ್ಪು ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಪ್ಲೇಟ್ ಮುಚ್ಚಿ ಹಾಗೆ ಒಂದು 5 ನಿಮಿಷ ಇಟ್ಟಿದ್ದೀನಿ. ನೋಡಿ, ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ನಾನು ಯಾವುದೇ ರೀತಿ 1 ಡ್ರಾಪ್ ಸಹ ನೀರು ಹಾಕಿರಲಿಲ್ಲ. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಈಗ ನಾನು ಇಲ್ಲಿ ಸ್ವಲ್ಪ ಖಾರದ ಪುಡಿ ಹಾಗೆ 1-2 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಗರಂ ಮಸಾಲನೇ ಸೇರಿಸ್ಕೊತಾ ಇದ್ದೀನಿ. ಗರಂ ಮಸಾಲನ ಸೇರಿಸ್ಕೊಂಡು ಮತ್ತೆ ಇದನ್ನು ಕೈ ಆಡಿಸ್ಬೇಕು, ಕಲಿಸ್ಕೋಬೇಕು. ಎಲ್ಲ ಕಲಿಸ್ಕೊಳ್ಳೋದ್ರಿಂದ ಇದು ಉಪ್ಪು ಖಾರ ಎಲ್ಲ ಚಿಕನ್ಗೆ ಹದವಾಗಿ ಸೇರಿಕೊಳ್ಳುತ್ತೆ. ಹಾಗಾಗಿ ಇದನ್ನು ಕಲಿಸ್ಕೊಂಡು ಮತ್ತೆ ಹಾಗೆ ಅದರಲ್ಲೇ ಬಿಡಬೇಕು. ಸಣ್ಣ ಉರಿಲೇ ಇದನ್ನು ಬೇಯಬೇಕು. ಇದು 1/4 ಓಪನ್ ಇದರಲ್ಲೇ ಬೇಯ್ಕೊಳ್ಳುತ್ತೆ. ಆಮೇಲೆ ನಾವು ವಿಸಿಲ್ ಹಾಕಿ 1-2 ವಿಸಿಲ್ ತರಿಸ್ಕೋಬೋದು. ಇಲ್ಲಾಂದರೆ ಓಪನ್ ಇದರಲ್ಲೂ ಮಾಡ್ಬೋದು, ಹಾಗೆ ಪಾತ್ರೆಯಲ್ಲೂ ಸಹ ಮಾಡ್ಬೋದು. ನೋಡಿ, ಇಲ್ಲಿ ಹುರಿದಿಟ್ಟಿರೋಂಥ ಮಸಾಲೆ ಐಟಮ್ ಎಲ್ಲ ಆರಿತ್ತು. ಈಗ ಜಾರನ್ನ ತೊಗೊಂಡು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ. ಈಗ ರುಬ್ಬಿದ್ದಾಯಿತು ಈ ಮಸಾಲೆ ಪೇಸ್ಟು. ನೋಡಿ ಹೇಗೆ ನೈಸಾಗಿ ಇದೆ. ಈಗ ಇದನ್ನು ಚಿಕನ್ಗೆ ಈ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕಿ ಸೇರಿಸ್ಕೊಂಡು ಕೈ ಆಡಬೇಕು. ಮಸಾಲೆನ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು, ಯಾಕಂದರೆ ಚಿಕನ್ ಅದಾಗಿ ನೀರು ಬಿಟ್ಕೊಳ್ಳೋದ್ರಿಂದ ಇಲ್ಲಿ ಜಾಸ್ತಿ ನೀರು ಹಾಕೋದ್ರಿಂದ ಸಾಂಬಾರು ಅನ್ನೋದು ತುಂಬ ನೀರಾಗುತ್ತೆ. ಹಾಗಾಗಿ ನೀರು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ನೋಡಿ ಹಾಕ್ಕೋಬೇಕು. ನೋಡಿ, ಈಗ ಮಸಾಲೆನ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೆ. ಈಗ ಕುದೀತಾ ಇದೆ. ಈ ಟೈಮಲ್ಲಿ ನಾವು
ಲಿಡ್ನ ಮುಚ್ಚಿಬಿಟ್ಟು ಒಂದೆರಡು ವಿಸಿಲ್ ತರಿಸ್ಕೊಂಡ್ರೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಅಷ್ಟೇ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ನನ್ನ ಮನೇಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬ್ರಿಗೆ ಸಪೋರ್ಟ್ ಮಾಡಿ, ಜಾಸ್ತಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಇದಕ್ಕೆ ಚಿಕನ್ಗೆ ಮುದ್ದೆನ ಮಾಡ್ಕೊತೀವಿ. ನಮ್ಗೆ ಯಾವಾಗಲೂ ನಮ್ಮ ಮನೇಲಿ ಚಿಕನ್ಗೆ ಮುದ್ದೆನೇ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ತುಂಬ ಚೆನ್ನಾಗಿ ಇರುತ್ತೆ. ಹಾಗಾಗಿ ನಾನು ನೋಡಿ ಇಲ್ಲಿ ಮುದ್ದೆನ ಮಾಡಿಕೊಂಡು ಸಾಂಬಾರು ಸಹ ಆಯಿತು. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಸಾಂಬಾರು ನೋಡ್ತಾ ಇರ್ಬೋದು. ಈ ಟೇಸ್ಟ್ ಮುಂದೆ ಯಾವುದೇ ರೀತಿ ಟೇಸ್ಟೂ ವೇಸ್ಟು. ಇಲ್ಲಿ ಈರುಳ್ಳಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಚಿಕನ್ ಸಾಂಬಾರು ಜೊತೆಗೆ ತಿನ್ನೋದಕ್ಕೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ ಫ್ರೆಂಡ್ಸ್. ನೆಕ್ಸ್ಟು ಇದಿಷ್ಟೇ ಇವತ್ತಿನ ವ್ಲಾಗು. ನೆಕ್ಸ್ಟ್ ಯಾವುದೇ ರೀತಿ ವ್ಲಾಗ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಡೇ ಇನ್ನು ಶನಿವಾರ ಇನ್ನು ಬೆಳಿಗ್ಗೆ ಮಾಮೂಲಿಯಾಗಿ ನೋಡ್ತಾ ಇರ್ಬೋದು ಮುದ್ದೆ ಹೇಗಿದೆ ಅಂತ. ನೆಕ್ಸ್ಟ್ ಡೇ ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ವಿ. ಯಾವಾಗಲೂ ಬರೋ ರೀತಿ ಶಕ್ತಿ ಆಂಜನೇಯ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಶನಿವಾರದೊತ್ತು ನಾನು ಎಳ್ಳುಬತ್ತಿನ ಹಚ್ಚೋದಕ್ಕೋಸ್ಕರ ಇದೇ ದೇವಸ್ಥಾನಕ್ಕೆ ನಾವು ಬರ್ತಾಯಿದ್ದೀವಿ. ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದು ಎಳ್ಳುಬತ್ತಿನ ತಗೊಂಡು ಇಲ್ಲಿ ಹಚ್ಚಿಬಿಟ್ಟು ಹಾಗೆ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲೇ ಪ್ರಸಾದನೂ ಸಹ ಸಿಕ್ತು. ಇಲ್ಲಿ ಯಾವಾಗಲೂ ಶನಿವಾರದೊತ್ತು ದಾಸೋಹ ನಡೆಯುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ಹಾಗಾಗಿ ಅಲ್ಲೇ ಪ್ರಸಾದನ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.